ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ KC ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. Oh, that's nice, Arati. Seema, just run. ಇದೇಗೆ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೂರಿಶಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್, ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸೂರಿಶಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಜಯಂತಿ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹುಷಾರಿದ್ದೀರಲ್ಲ? ಏನು ಸ್ಪೆಷಲ್ ಅಡುಗೆ ಮಾಡ್ತೀವಿ? ನಾನು ಇವತ್ತು ಹೆಸರು ಕಾಳಿದ್ದು ಜ್ಯೂಸ್ ಮಾಡುವ ಅಂತ, ಮತ್ತೆ ಇದು ಚಿಪ್ಪಡ್, ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಹಲ್ವಾ ಮಾಡುವಂತ. ಚಿಪ್ಪಡ್ ಹಲ್ವಾನಾ? ಚಿಪ್ಪಡ್ ಜ್ಯೂಸ್ ಎಲ್ಲ ಕುಡಿದಿದ್ದು ಅದನ್ನು ಕೂಡ ಹಲ್ವಾ ಮಾಡುದಲ್ಲ, ಚೆನ್ನಾಗಿ ಬರುತ್ತಲ್ಲ ಹಾಗಾದ್ರೆ? ಹೌದು. ಓಕೆ, ಒಂದು ಹೆಸರು ಕಾಳಿನ ಜ್ಯೂಸು, ಇನ್ನೊಂದು ಚಿಪ್ಪಡ್ ಹಲ್ವಾ. ಎಡ ಮಾಡಕ್ಕೆ ಯಾರಿಗೂ ಅಡುಗೆ ಹೋಗುವ? ಎಸ್ ಮ್ಯಾಮ್, ಅಡುಗೆ ಮನೆ ಬಂದೈತಿ. ಈಗ ಫಸ್ಟಿಗೆ ಯಾವುದು ಚಿಪ್ಪಡ್ ಜ್ಯೂಸ್ ಅಂತ ಕಾಣುತ್ತಲ್ಲ? ಚಿಪ್ಪಡಿದ ಹಲ್ವಾ ಮಾಡೋದು. ಚಿಪ್ಪಡ್ ಜ್ಯೂಸ್. ನನಗೆ ಚಿಪ್ಪಡ್ ನೋಡೋದು ಚಿಪ್ಪಡ್ ಜ್ಯೂಸ್ ಅಂತ ನೆನಪು. ಚಿಪ್ಪಡಿದ ಹಲ್ವಾ ಅಲ್ಲ? ಓಕೆ, ಚಿಪ್ಪಡ್ ಅಂತೂ ರೆಡಿ ಇದೆ. ಸ್ಟಾರ್ಟ್ ಮಾಡೋದು. ಏನು ತಗೋಬೇಕು ಫಸ್ಟಿಗೆ? ಇದೊಂದು ಕಡೆ ಬೇಕಾ? ಅಂದರೆ ಇದು ಫ್ರೈ ಮಾಡಬೇಕಲ್ಲ ಕಡಲೆ ಹಿಟ್ಟು. ಓಕೆ, ಚಿಪ್ಪಡ್ ಹಲ್ವಾ ಅಂತ ಹೇಳಿದ್ರು ಕಡಲೆ ಹಿಟ್ಟು ಹಾಕ್ಲೇಬೇಕಲ್ಲ? ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ತುಪ್ಪ ಹಾಕ್ಬೇಕಲ್ಲ? ಓಕೆ, ತುಪ್ಪ ಅಂತ ಬಂದಾಗ ಕೇಸರ ಶುದ್ಧ ಹಸುವಿನ ತುಪ್ಪ ಸಾಕಾ? ಈಗ ಸಾಕು. ಸ್ವಲ್ಪ ಫ್ರೈ ಮಾಡುವ. ಗೋಡಂಬಿ ಫ್ರೈ ಮಾಡಬೇಕು. ಸಾಕು ಫ್ರೈ ತೆಗೆದಿಡುವ. ರೆಡಿಯಾ? ಅಷ್ಟು ಅಲ್ಲ, ಇದಿರಲಿ, ಎಲ್ಲ ತೆಗೆದಿಡುವ. ಇದು ಹಾಕುವ ಕಡಲೆ ಹಿಟ್ಟು. ಓಕೆ, ಅದೇ ತುಪ್ಪಕ್ಕೆ ಕಡಲೆ ಹಿಟ್ಟು ಹಾಕಿದ್ರೆ ಫ್ರೈ ಮಾಡುವ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಚಿಪ್ಪಡು ಅದನ್ನು ಪೇಸ್ಟ್ ಮಾಡ್ಲಿಕ್ಕೆ ಉಂಟಾ ಹೇಗೆ? ಹೌದು, ಪೇಸ್ಟ್ ಮಾಡಲಿಕ್ಕೆ ಮಿಕ್ಸಿಯಲ್ಲಿ. ಇದು ರೆಡಿ ಆದಮೇಲೆ ಆಮೇಲೆ ಮಾಡ್ಕೊಳ್ಳೋಲ್ಲ? ಈಗ ಹಲ್ವಾ ಯಾವುದೊಂದು ಕೂಡ ಮಾಡ್ತಾರಲ್ಲ ಚಿಪ್ಪಡಿಂದ? ಹೌದು. ಮತ್ತೆ ಕರ್ಬೂಜ ಹಣ್ಣಿದು ಸಿಪ್ಪೆ ಇರ್ತದಲ್ಲ, ಅದರಲ್ಲಿ ಸಾಕು, ಅದರದ್ದು ಮಾಡ್ತಾರಲ್ಲ? ಓಕೆ. ಹೆಚ್ಚಾಗಿ ಹಲ್ವಾ ಅಂತೆಲ್ಲ ಬಂದಾಗ ಕ್ಯಾರೆಟ್ ಇದು ಅದೆಲ್ಲ ಜಾಸ್ತಿ ಮಾಡ್ತಾರೆ. ಬೂದು ಕುಂಬಳಕಾಯಿ, ಕ್ಯಾರೆಟ್ ಅದೆಲ್ಲ. ಈಗ ಇದ್ರದ್ದು ಸಾಕ್ತದೆ, ಸಿಹಿ ಕುಂಬಳಕಾಯಿ ಇದು ಕೂಡ ಆಗ್ತಾರಲ್ಲ? ಅದು ಚೆನ್ನಾಗಿ ಆಗಿರ್ಬೋದಲ್ಲ ಸಿಹಿ ಕುಂಬಳಕಾಯಿ? ಇದು ಸಾಕಾ? ಓಕೆ, ಇವಕ್ಕೇನೆ ತೆಗಿಯುವ. ಅದಕ್ಕೆ ತೆಗಿತೀರಾ? ಅದಕ್ಕೆ ಹಾಕ್ತೀರಾ ಸೈಡಿಗೆ? ಈಗ ಅದೊಂದು ಮಿಕ್ಸಿ ಅದು ಆಫ್ ಮಾಡಿ. ಇದು ಆಫ್ ಮಾಡೋದಾ? ಹೌದು, ಇದು ಮಿಕ್ಸಿಗೆ ಹಾಕಿ ಇದು ಸ್ವಲ್ಪ ರುಬ್ಬಬೇಕು. ಹಾಗಾದರೆ ಮಿಕ್ಸಿ ಬೇಕಲ್ಲ? ಓಕೆ, ಇದು ಮಿಕ್ಸಿ ಗ್ರೈಂಡ್ ಮಾಡುವ. ಇದರೊಟ್ಟಿಗೆ ಏಲಕ್ಕಿ ಸ್ವಲ್ಪ ಹಾಕುವ. ಏಲಕ್ಕಿ ಹಾಕ್ತಿದ್ದೀರಲ್ಲ? ಏಲಕ್ಕಿಯನ್ನು ಸಕ್ಕರೆ ಜೊತೆ ಹಾಗೆ ಮಿಕ್ಸ್ ಮಾಡಿದ್ರು. ಅಂದರೆ ಕಡಲೆ ಹಿಟ್ಟು ಸಹ ಅದಕ್ಕೆ ಹಾಕಿ ಗ್ರೈಂಡ್ ಮಾಡಿ ಒಟ್ಟಿಗೆ. ಒಟ್ಟಿಗೆ ಮಾಡೋದಾ ಕಡಲೆ ಹಿಟ್ಟು? ಒಟ್ಟಿಗೆ ಗ್ರೈಂಡ್ ಮಾಡಿ. ನಾರ್ಮಲ್ ಆಗಿ ಇಲ್ಲಾಂದರೆ ಕಡಲೆ ಹಿಟ್ಟನ್ನು ಸಪ್ರೇಟ್ ನಾವು ಈಗ? ಹೌದೌದು, ಹೀಗೆ ಸಹ ಮಾಡ್ಬೋದು. ನೀವು ಮಾತ್ರ ಈಗ ಚಿಪ್ಪಡ್ ಜೊತೆಗೆ ಮಿಕ್ಸ್ ಮಾಡಿ ಮಾಡ್ತೀವಿ. ಓಕೆ, ಅದಕ್ಕೆ ನೀರೇನು ಹಾಕಬೇಕು ಅಂತಿಲ್ಲಲ್ಲ? ನೀರು ಬೇಡ, ಯಾಕಂದರೆ ಚಿಪ್ಪಡಲ್ಲೇ ಸ್ವಲ್ಪ ನೀರಿನ ಅಂಶ. ಹೌದು, ನೀರಿರ್ತದೆ.
ಓಕೆ. ಈಗ ಇದನ್ನು ಗ್ರೈಂಡ್ ಮಾಡಿ ಕೊಡಬೇಕಲ್ಲ. ಎಸ್, ಟೇಸ್ಟ್ ಹೇಗೆ ಹಾಗೆ ನೋಡಿ, ಚೆನ್ನಾಗಿದೆಯಲ್ಲ. ಚೆನ್ನಾಗಿದೆ. ಒಲೆ ಒರೆಸ್ಬೇಕಲ್ಲ ಹಾಗಾದರೆ. ಓಕೆ, ಆಗ ಇಟ್ಟ ಬಾಣಲೆಣ್ಣೆ ಮತ್ತೆ ಇಡ್ತಾ ಇದ್ದೇವೆ. ಹಾಕುವ. ಸ್ಲೋ ಇಡ್ಲಾ? ಈಗ ಬೆಲ್ಲ ಹಾಕುವ. ಓಕೆ, ಇದಕ್ಕೆ ಬೆಲ್ಲ ಹಾಕ್ತಿದ್ರಾ? ಹೌದು. ಸ್ವಲ್ಪ ಗಟ್ಟಿ ಉಂಟಲ್ಲ? ಗಟ್ಟಿ ಆಗ್ತಾ ಉಂಟು. ಗಟ್ಟಿ ಆಗ್ತಾ ಉಂಟಲ್ಲ? ಬೆಲ್ಲ ನೋಡಿ ಕರೆಕ್ಟಾಗಿ ಈಗ ನೀರು ಆಗ್ತಾ ಉಂಟು. ಟೇಸ್ಟ್ ಅಂತೂ ಡಿಫ್ರೆಂಟ್ ಆಗಿರ್ಬೋದಲ್ಲ? ಹೌದು. ನಾವು ಕಡಲೆ ಹಿಟ್ಟನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ ಕಾರಣ ಅದೇನು ಗಂಟು ಬೀಳುವ ಸಾಧ್ಯತೆ ಕಡಿಮೆ. ಹೌದು. ಒಟ್ಟಿಗೆ ಅದು ಮಿಕ್ಸ್ ಆಗಿರುತ್ತೆ. ಸ್ವಲ್ಪ ಗಟ್ಟಿ ಸಾಗ್ತದೆ. ಸ್ವಲ್ಪ ತುಪ್ಪ ಹಾಕಿ. ತುಪ್ಪ ಹಾಕೋದಾ? ಓಕೆ, ತುಪ್ಪ ಅಂತೂ ಹಾಕಲೇಬೇಕಲ್ಲ. ಕೇಸರ ಶುದ್ಧವಾದ ಹಸುವಿನ ತುಪ್ಪ ಸಾಕಾ? ಸ್ವಲ್ಪ ಹಾಕಿ. ಸಾಕಲ್ಲ? ಬೆಲ್ಲ ಏನು ತುಪ್ಪ ಹಾಕಿ. ತುಪ್ಪದ ಜೊತೆ ಬೆಲ್ಲ ಕರಗುಂಟಲ್ಲ, ಪರಿಮಳ ಚೆನ್ನಾಗಿ ಬರ್ತುಂಟಲ್ಲ. ಹೌದು. ಸ್ವಲ್ಪ ನೀರಿನಂಶ ಹೋಗಬೇಕಲ್ಲ? ಹೌದು, ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು. ನನಗೊಂಥರ ಈ ಬಾಳೆಹಣ್ಣಿದು ಹಲವಾದ ಬಾಳೆಹಣ್ಣಿನ ಫ್ಲೇವರ್ ಬರ್ತುಂಟಲ್ಲ. ಬಾಳೆಹಣ್ಣಿದು ಕೂಡ ಇದು ಹಲವು ಮಾಡ್ತಾರಾ? ಮಾಡ್ತಾರೆ. ಹಲ್ವಾ. ಅದೇ ಅದೇ, ಹಲಸಿನ ಹಣ್ಣಿದು ಸಹ ಮಾಡ್ತಾರೆ. ಹಲಸಿನ ಹಣ್ಣಿದು ಮಾಡ್ತಾರಲ್ಲ? ಹೌದು. ಈಗ ಹೇಗೂ ಸೀಸನ್ ಹಲಸಿನ ಹಣ್ಣಿನ, ಹಾಗಾಗಿ ಹಲ್ವಾ ಅಂತೂ ಗಮ್ಮತ್ತು ಬರ್ಬೋದು. ಗೋಡಂಬಿ ಲಾಸ್ಟೇ ಹಾಕೋದಲ್ಲ? ಸ್ವಲ್ಪ ಗಟ್ಟಿ ಆಗಲಿ ನಂತರ ಹಾಕುವ. ಓಕೆ, ಕಲರ್ ಚೆಂದ ಇತ್ತು. ಕಲರ್ ಚೆನ್ನಾಗಿ ಬಂದಿದೆಯಲ್ಲ? ಅದೇ ಬೆಲ್ಲದ ಕಲರ್. ಹೌದು. ಇದು ಹಾಕುವ ಗೋಡಂಬಿ. ಈಗ ಗೋಡಂಬಿ ಅಲ್ಲ? ಬೇಕೆಂದರೆ ದ್ರಾಕ್ಷಿ ಕೂಡ ಯೂಸ್ ದ್ರಾಕ್ಷಿ ಮಾಡ್ಬೋದಲ್ಲ? ಕೂಡ ಹಾಕ್ಬೋದು, ಬಾದಾಮ್ ಕೂಡ ಹಾಕ್ಬೋದು. ಬಾದಾಮ ಹಾಕ್ಬೋದು. ಹೌದು. ಓಕೆ, ಆಲ್ಮೋಸ್ಟ್ ರೆಡಿ ಅಂತಲ್ಲ? ರೆಡಿ. ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ, ಈಗ ಸರ್ವ್ ಮಾಡೋದಲ್ಲ? ಸರ್ವ್ ಮಾಡುವ. ಬಿಸಿ ಬಿಸಿಯಾದಂತಹ ಚಿಪ್ಪಾಡಿನ ಹಲ್ವಾ ರೆಡಿ. ಬಿಸಿ ಬಿಸಿ ಚಿಪ್ಪಡಿ ಹಲ್ವಾ ರೆಡಿಯಾಗಿದೆ. ಟೇಸ್ಟ್ ಮಾಡಿ. ಓಕೆ, ಬಿಸಿ ಬಿಸಿಯಾದಂತಹ ಚಿಪ್ಪಡಿನ ಹಲ್ವಾ ಅಲ್ಲ? ನಾರ್ಮಲ್ ಆಗಿ ಚಿಪ್ಪಡಿಂದ ಜ್ಯೂಸ್ ಅದೆಲ್ಲ ಕುಡಿತೇವೆ. ಈ ಥರ ಹಲ್ವಾ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತಲ್ಲ? ಓಕೆ, ಟೇಸ್ಟ್ ಮಾಡುವಾಗ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತಲ್ಲ? ಓಕೆ, ಬಿಸಿ ಬಿಸಿ ಬೇಕು ಅಂತ ಹೇಳಿದರೆ ಹೀಗೆ ತಿನ್ನಬೇಕಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ ಈಗ. ಓಕೆ, ಜಯಂತ್ ವ್ಯಾಯಾಮ ಸಾಕಾಗಿರುವಂತಹ ಚಿಪ್ಪಡಿನ ಹಲ್ವಾ ರೆಡಿ ಮಾಡಿ ಕೊಟ್ಟಿದ್ದರೆ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಚಿಪ್ಪಡ್ ಹಲ್ವಾ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಘಮ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ 1 ಕಪ್ ಚಿಪ್ಪಡ್ ಹೋಳುಗಳು, 1-2 ಏಲಕ್ಕಿ, ಹುರಿದಿಟ್ಟ ಕಡಲೆ ಹಿಟ್ಟು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು 1 ಕಪ್ ಬೆಲ್ಲ ಹಾಕಿ ಹುರಿಯುತ್ತಾ ಬೇಯಿಸಿ. ಸ್ವಲ್ಪ ಬೆಂದ ನಂತರ ತುಪ್ಪ ಹಾಕಿ ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ಗೋಡಂಬಿ ಸೇರಿಸಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಚಿಪ್ಪಡ್ ಹಲ್ವಾ ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ ಚಿಪ್ಪಡಿಂದ ಹಲ್ವಾ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ತರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸಿವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ಟೂದರ್, ಐಶ್ವರ್ಯ KD ಸ್ಪೆಷಾಲಿಟಿ ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಜಯಂತ್ ವ್ಯಾಯಾಮ ಸಾಗದಾಗಿರುವಂತಹ ಚಿಪ್ಪಡಿನ ಹಲ್ವಾ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಇನ್ನೊಂದು ಜ್ಯೂಸ್ ಮಾಡ್ತಾರಂತೆ. ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಜ್ಯೂಸ್ ಅಲ್ಲ? ಹೆಸರು ಕಾಳಿನ ಜ್ಯೂಸು. ಹೆಸರು ಕಾಳಿನ ಜ್ಯೂಸ್ ಅಲ್ಲ? ಸ್ವಲ್ಪ ತೆಂಗಿನಕಾಯಿ ಇದು ಮಾಡಬೇಕು, ಹಾಲು ತೆಗಿಬೇಕು. ಓಕೆ, ನೀವು ಸ್ಟಾರ್ಟ್ ಅಲ್ಲ? ಹೌದು. ನೋಡ್ಲಿಕ್ಕೆ ಇಲ್ಲೇ ಇಲ್ಲ. ಈಗ ಇದರ ಹಾಲು ತೆಗಿಯುವ. ತೆಂಗಿನಕಾಯಿ ಹಾಲು ನೀರು ಹಾಕಿ, ನೀರು ಹಾಕ್ಬೇಕಾ? ಸ್ವಲ್ಪ ಹಾಕಿ ಬೇಕಿದ್ರೆ ಮತ್ತೆ ಹಾಕ್ಬೋದು. ಓಕೆ, ಸಾಕಾ? ಸಾಕು ಸಾಕು. ಅದಕ್ಕೆ ಏಲಕ್ಕಿ ಸಹ ಒಟ್ಟಿಗೆ ಹಾಕುವ. ಹಾಂ, ಒಟ್ಟಿಗೆ ಹಾಕ್ತಿದ್ದೀರಾ? ಒಟ್ಟಿಗೆ ಹಾಕುವ, ಅದರ ಒಟ್ಟಿಗೆ ಇದು ಬರ್ತದಲ್ಲ. ಹಾಂ, ಏಲಕ್ಕಿ ಮತ್ತು ತೆಂಗಿನಕಾಯಿಯನ್ನು ಈಗ ಹಾಲು ತೆಗಿಲಿ ಉಂಟಲ್ಲ? ಹೌದು.
ನೀವು ಸಾಧಾರಣ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತಗೊಂಡಿದ್ದೀರಲ್ಲ. ಇನ್ನು ಸ್ವಲ್ಪ ನೀರು ಹಾಕಿದ್ದಕ್ಕೆ. ನೀರು ಹಾಕ್ಬೇಕಾ? ಹೌದು, ಇದಕ್ಕೆ ಸಾಕಾ? ಸಾಕು. ಜ್ಯೂಸ್ ಅಂತ ಬಂದಾಗ ಸ್ವಲ್ಪ ಜಾಸ್ತಿನೇ ನೀರು ಬೇಕಲ್ಲ? ಹೌದು, ಇನ್ನು ಸ್ವಲ್ಪ ನೀರು ಹಾಕ್ಬೋದು. ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು. ಅಂದರೆ ನೀವೀಗ ಇದಕ್ಕೆ ಹೆಸರು ಕಾಳು ಹೇಗೆ? ಇದು ಹುರಿಬೇಕು. ಹುರಿಬೇಕಾ? ಹೌದು. ಕೆಲಸ ಉಂಟಲ್ಲ, ಹಾಗೆ ಹಾಕಿ ಜ್ಯೂಸ್ ಮಾಡೋದಲ್ಲ? ಹಾಗೆ ಸಹ ಮಾಡ್ಬೋದು, ಆದರೆ ಹುರಿದ್ರೆ ಸ್ವಲ್ಪ ಒಳ್ಳೇದಾಗ್ತದೆ. ಓಕೆ. ಕಡೆಯಲ್ಲಿ ಇದು ಹುರಿಯುವ ಅಷ್ಟೇ ಒಳ್ಳೆ ಉರಿಸ್ಬೇಕಲ್ಲ. ಆಮೇಲೆ ಕಡಾಯಿ ಇಡಬೇಕು. ಒಂದು ಕಪ್ಪಿನಷ್ಟು ತಗೊಂಡಿದ್ದೀರಲ್ಲ? 2 ಸ್ಪೂನು 3 ಸ್ಪೂನ್ ಆಗ್ಬೋದು ಅಷ್ಟೇ. ಅಷ್ಟೇ ಆಗ್ಬೋದಲ್ಲ? ಒಂದು ಹುಡಿ ಆಗುವಾಗ ಅಂದರೆ ಇದನ್ನು ಹುಡಿ ಮಾಡ್ಲಿಕ್ಕೆ ಉಂಟಾ? ಹುಡಿ ಮಾಡಲಿಕ್ಕೆ ಉಂಟು. ಇದರೊಟ್ಟಿಗೆ 2 ಬಾದಾಮಿ ಹಾಕುವ. ಓಕೆ. ಸಹ ಹುರಿಬೇಕು. ಗೋಡಂಬಿ ಹಾಕಿದ್ದೀರಾ? ಓಕೆ. ಇದು ನೆನೆಸಿ ಸಹ ಮಾಡ್ಬೋದು ಹೆಸರು ಕಾಳು. ನೆನೆಸಿ ಮಾಡ್ಬೋದಲ್ಲ? ಹಾಗೆ ಹುರಿಬೇಕಂತೆಲ್ಲ, ನೆನೆಸಿಟ್ಟು ಗ್ರೈಂಡ್ ಮಾಡಿ ಸಹ ಮಾಡ್ಬೋದು. ಚೆನ್ನಾಗಿ ಬರ್ಬೋದಲ್ಲ? ಸ್ವಲ್ಪ ಹಸಿ ಫ್ಲೇವರ್ ಸಿಗ್ಬೋದು. ನೆನೆಸಿ ಟೇಸ್ಟ್ ಒಳ್ಳೆದಾಗ್ತದೆ ಹೀಗೆ ಮಾಡಿದ್ರೆ. ಹುರಿದಿಟ್ಟು ಮಾಡ್ತಾರೆ. ಹುರಿದ್ರೆ ಹೌದು. ಓಕೆ. ನೆನೆಸಿದ್ರೆ ಅದೇ ಹಸಿ ಫ್ಲೇವರ್ ಸ್ವಲ್ಪ ಸಿಗುತ್ತಲ್ಲ? ಇದು ಅಂದರೆ ಸ್ವಲ್ಪ ಹುರಿದ್ರೆ ಒಳ್ಳೆ ಸ್ಮೆಲ್ ಎಲ್ಲ ಒಳ್ಳೆ ಚೆನ್ನಾಗಿ ಟೇಸ್ಟ್ ಇರ್ತದೆ. ಹುರಿತಾ ಬಂತು ಅಂತ ಸ್ಮೆಲ್ ಬರ್ತದಲ್ಲ? ಹೌದು. ಲೈಟಾಗಿ ಸ್ಮೆಲ್ ಬರ್ತಾ ಉಂಟು. ನಾವು ಅಕ್ಕಿ ಎಲ್ಲ ಏನು ಫ್ರೈ ಮಾಡುವಾಗ ಪರಿಮಳ ಬರ್ತದಲ್ಲ, ಆ ಥರ. ಸಾಕಲ್ಲ? ಜಾಸ್ತಿ ಆದರೆ ಬ್ಲ್ಯಾಕ್ ಆಗ್ತದಲ್ಲ? ಕಲರ್ ಚೇಂಜ್ ಆಗ್ತದೆ. ಕಲರ್ ಚೇಂಜ್ ಆಗ್ತದೆ. ಓಕೆ. ಇದು ಸ್ವಲ್ಪ ತಣ್ಣಗಾದ ನಂತರ ಈಗ ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕಲ್ಲ? ಓಕೆ. ಎಸ್, ಆಲ್ಮೋಸ್ಟ್ ತಣ್ಣಗಾಗಿದೆಲ್ಲ. ಈಗ ನಿಮಗೆ ಹುಡಿ ಮಾಡುವ. ಓಕೆ. ಸ್ವಲ್ಪ ಸರಿ ಇದೆಲ್ಲ. ಇದಕ್ಕೆ ಏನು ನೀರೇನು ಹಾಕಬೇಕು ಅಂತಿಲ್ಲ? ಈಗ ಹುಡಿ ಮಾಡಿ. ಈಗ ಹುಡಿ ಮಾಡಬೇಕಲ್ಲ? ಆಲ್ಮೋಸ್ಟ್ ಚೆನ್ನಾಗಿದೆಲ್ಲ. ಅದು ಇನ್ನೊಂದು ದೊಡ್ಡ ಜಾರಿಗೆ ಹಾಕಿ ಹಾಲು ಬೆಲ್ಲ ಎಲ್ಲ ಹಾಕಿ ಇನ್ನೊಂದ್ಸಲ ಗ್ರೈಂಡ್ ಮಾಡುವ. ಓಕೆ. ಹಾಗಾದರೆ ನೀರು ಹಾಕಿ ಸ್ವಲ್ಪ ದೊಡ್ಡ ಜಾರ್ ಬೇಕಲ್ಲ? ದೊಡ್ಡ ಜಾರ್ ಕೊಡಿ. ಓಕೆ. ಅಂದರೆ ಈಗ 2 ಜಾರಲ್ಲಿ ಯೂಸ್ ಮಾಡ್ತೀರಾ? ಓಕೆ. ಸ್ಪೂನ್ ಇದು ಹುಡಿ ಮಾಡಿದೆ ನಾವು ಹೆಸರು ಕಾಳು. ಓಕೆ. ಇದಕ್ಕಿನ್ನು ಹಾಲು ಹಾಕ್ಲಿಕ್ಕೆ ಉಂಟಾ? ಹೌದು, ಹಾಲು ಮತ್ತು ಬೆಲ್ಲ, ಸ್ವಲ್ಪ ನೀರು ಸಾಕಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕೊಡಿ. ನೀರು ಹಾಕಬೇಕಾ? ಈಗ ಹಾಲು ಹಾಕ್ತೇನೆ. ನೀರು ಇದಕ್ಕೆ ಹಾಕ್ಲಾ? ಆಯ್ತು. ಇದಕ್ಕೆ ಬೆಲ್ಲ ಹಾಕ್ತೇನೆ. ಓಕೆ. ಮಾಡಿ. ಓಕೆ. ಸಾಕಾಗುತ್ತಾ? ಸಾಕಲ್ಲ? ಓಕೆ. ಈಗ ಇದಕ್ಕೆ ಹಾಕುವ ಬೌಲಿಗೆ. ಓಕೆ. ಓಕೆ. ಈಗ ಸರ್ವ್ ಮಾಡೋದಲ್ಲ? ಗ್ಲಾಸ್ ಅಂತೂ ರೆಡಿಯಾಗಿದೆ. ಗ್ಲಾಸಿಗೆ ಸರ್ವ್ ಮಾಡುವ. ಹೆಸರು ಕಾಳಿನ ಜ್ಯೂಸ್ ಹೇಗಿದೆ? ಹೆಸರು ಕಾಳಿನ ಜ್ಯೂಸ್ ರೆಡಿ ಅಲ್ಲ? ಅದಕ್ಕೆ ಐಸ್ ಕ್ಯೂಬ್ ಹಾಕಬೇಕು. ಬೇಕಿದ್ರೆ ಐಸ್ ಕ್ಯೂಬ್ ಹಾಕ್ಬೋದಲ್ಲ? ರಾಗಿ ಕುಡಿಯೋದ್ರೆ ಹೀಗೆ ಕುಡಿಯೋದು? ಓಕೆ. ಈಗಿನ ವೆದರಿಗೆಲ್ಲ ಈ ಥರದ್ದು ತಂಪುದೆಲ್ಲ ಮಾಡಿ ಕುಡಿದ್ರೆ ಭಾರಿ ಒಳ್ಳೇದಲ್ಲ? ಓಕೆ. ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ? ಓಕೆ. ಓಕೆ. ಜೈಸ್ ಮ್ಯಾಮ್ ಸಾಕಾಗಿರುವಂತಹ ಹೆಸರು ಕಾಳಿನ ಜ್ಯೂಸ್ ರೆಡಿ ಮಾಡಿ ಕೊಡಿದ್ರೆ ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಹೆಸರು ಕಾಳಿನ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ತೆಂಗಿನ ತುರಿಗೆ, ಏಲಕ್ಕಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಹಾಲು ತೆಗೆದುಕೊಳ್ಳಿ. ನಂತರ 2 ರಿಂದ 3 ಚಮಚದಷ್ಟು ಹೆಸರು ಕಾಳನ್ನು, 2 ಬಾದಾಮಿ, ಸ್ವಲ್ಪ ಗೋಡಂಬಿ ಹಾಕಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಆನಂತರ ಸ್ವಲ್ಪ ಹಾಲು, ಬೆಲ್ಲ ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ಈಗ ಆರೋಗ್ಯಕರವಾದ ಹೆಸರು ಕಾಳಿನ ಜ್ಯೂಸ್ ತಯಾರು.
ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಯಾವ ನೋಡುವ ಟೇಸ್ಟ್ ಫಸ್ಟಿಗೆ? ಹಲ್ವಾ ನೋಡುವಲ್ಲ, ಸ್ವೀಟಿಂದ ಆಮೇಲೆ ಜ್ಯೂಸ್ ತಗೊಳ್ಳುವಂತೀರಲ್ಲ, ತಗೊಳ್ಳಿ ನೀವು ಕೂಡ. ಇದು ಸ್ಪೆಷಲಾಗಿ ಚಿಪ್ಪಾಡಿನ ಹಲ್ವಾ ಅಲ್ಲ, ಫಸ್ಟ್ ಟೈಮ್ ಮಾಡಿದ್ರೆ ಅಂತ ಹೇಳಿದ್ರ, ಗಮ್ಮತ್ತಂತೂ ಇರ್ಬೋದು. ಟೇಸ್ಟ್ ಅಂತೂ ಅಂದರು ಈ ಹಲ್ವಾ ಅಂತ ಹೇಳಿದಾಗ ಈ ಪೇಡದ ಟೈಪ್ ಬರ್ತಲ್ಲ, ಆ ಥರ ಟೇಸ್ಟ್ ಬಂದಿದೆ, ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಗಮ್ಮತ್ತಾಗಿದೆ. ನಾರ್ಮಲಾಗಿ ನಮಗೆ ಚಿಪ್ಪಡ್ ಅಂತ ಗೊತ್ತೇ ಆಗಲ್ಲ, ಬಟ್ ಏನೋ ಒಂದು ಫ್ಲೇವರ್ ನಮಗೆ ಬಾಯಿಗೆ ಸಿಗ್ತಾ ಉಂಟು, ಬಾಳೆಹಣ್ಣಿನ ಹಲ್ವಾ ಥರ. ಈಗ ಇನ್ನೊಂದು ಜ್ಯೂಸ್ ಅಲ್ಲ, ಹೆಸರು ಕಾಳಿನ ಜ್ಯೂಸ್ ತಗೊಳ್ಳಿ ನೀವು. ಹಾಂ, ಇದಂತೂ ಟೇಸ್ಟ್ ಆಗಿದೆ. ಹುರಿದು ಮಾಡಿದರೆ ಚೆನ್ನಾಗಿರುತ್ತಲ್ಲ, ಇಲ್ಲದ್ರೆ ಅದರ ಏನು ಹಸಿ ವಾಸನೆ ಬರ್ಬೋದು. ಅದು ಹುರಿದಿದ್ದು ಕೂಡ ಗೊತ್ತಾಗ್ತದೆ ನಮಗೆ ಅದರ ಫ್ಲೇವರ್ ಆಗಿ. ಟೇಸ್ಟ್ ಅಂತೂ ಗಮ್ಮತ್ತಾಗಿದೆ. ಹಾಗೂ ಓಕೆ, ಚೆನ್ನಾಗಿದೆ. ನನ್ನ ಟೇಸ್ಟ್ ಅಂತೂ ಗಮ್ಮತ್ತಾಗಿದೆ. ಎರಡು ಕೂಡ ಸ್ಪೆಷಲ್ ಡಿಶ್ ಅಂತ ಹೇಳ್ಬೋದಲ್ಲ. ಈ ಥರ ಚಿಪ್ಪಡಿದ್ದು ಫಸ್ಟ್ ಟೈಮ್ ನೀವು ಈ ಥರ ಹಲ್ವಾ ಮಾಡಿದ್ದು, ಹಾಗೆ ಹೆಸರು ಕಾಳಿದ್ದು ಕೂಡ ಎರಡು ಚೆನ್ನಾಗಿದೆ. ಹೇಗನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ? ಓಕೆ, ನಮಗೆ ಕೂಡ ಖುಷಿ ಆಯ್ತು. ಹಾಗಾಗಿ ಎರಡು ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಜಯಂತಿ ಮ್ಯಾಮ್ ಸಾಗಾಗಿರುವಂತಹ ಚಿಪ್ಪಡಿನ ಹಲ್ವಾ ಮತ್ತು ಸ್ಪೆಷಲ್ ಆಗಿ ಹೆಸರು ಕಾಳಿನ ಜ್ಯೂಸ್ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾ ಇಲ್ಲಿಗೆ ನಿಲ್ಲಿಸ್ತಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. Oh, that's nice, Arati. Seema, just run, run, run. ಇದು ಹೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ? ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.